ನಮಸ್ಕಾರ ಸ್ನೇಹಿತರೆ. ವಿನಾಶಕಾಲೆ ವಿಪರೀತ ಬುದ್ಧಿ. ಮಮತಾ ಬ್ಯಾನರ್ಜಿಗೆ ಅಧಿಕಾರದ ಕಡೆಯ ದಿನಗಳು ಸಮೀಪಿಸಿದಾವೆ. ದೀಪ ಆರೋದಕ್ಕೂ ಮುಂಚೆ ಪ್ರಜ್ವಲಿಸೋದು ನೀವು ನೋಡಿರ್ಬಹುದು. ಅದೇ ಈಗ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಮತ್ತು ಮಮತಾ ಮಾಡ್ತಾ ಇರೋದು. 4ನೇ ತಾರೀಕು ಟಿಎಂಸಿಯ ದೀಪ ಪರ್ಮನೆಂಟ್ ಆಗಿ ನಂದಿ ಹೋಗುತ್ತೆ, ನೋಡ್ತಾ ಇರಿ. 4ನೇ ತಾರೀಕು ರಿಸಲ್ಟ್ ದಿನ ಅಂತೂ ಮಮತಾ ಮತ್ತು ಟಿಎಂಸಿಯ ಚೀರಾಟ ಹಾರಾಟ ಇನ್ನೂ ಹೆಚ್ಚಾಗಿ ಕೇಳಿ ಬರುತ್ತೆ. ಆಗ ಗೂಂಡಾಗರ್ದಿ ಮಾಡುವ ಸರದಿ ಬಿಜೆಪಿಯದ್ದು. ಕೋಲ್ಕತ್ತಾದಲ್ಲಂತೂ ಆಮೂಲಾಗ್ರ ಬದಲಾವಣೆಗಳಾಗ್ತಾ ಇದಾವೆ. ನೀವು ಊಹಿಸದ ರಿಸಲ್ಟ್ ಈ ಬಾರಿ ಕೋಲ್ಕತ್ತಾದ 12 MLA ಕ್ಷೇತ್ರಗಳಿಂದ ಬರ್ತಾ ಇದೆ. ಡೈರೆಕ್ಟ್ ಆಗಿ ಧಮಕಿ ಹಾಕ್ತಾರೆ ಮಮತಾ ಬ್ಯಾನರ್ಜಿ, ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಕಂಟ್ರೋಲ್ ಯುವರ್ ಹೋಮ್ ಮಿನಿಸ್ಟರ್ ಅಂತ. ಇದಕ್ಕೆ ದುರಹಂಕಾರ ಅನ್ನದೆ ಮತ್ತೇನ್ ಹೇಳೋದಕ್ಕೆ ಸಾಧ್ಯ. ಇನ್ನು ಒಂದ್ ಹೆಜ್ಜೆ ಮುಂದೋಗಿ ಮಮತಾ ಬ್ಯಾನರ್ಜಿ ಮತ್ತೆ ಏನ್ ಹೇಳಿದಾರೆ ಗೊತ್ತಾ? ಟಿಎಂಸಿ ಸರ್ಕಾರ ಏನಾದ್ರೂ ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ FIR ಹಾಕಿ ಜೈಲಿಗಟ್ಟಲಾಗುವುದು. ಹೇಗಿದೆ ನೋಡಿ, ಒಂದು ರಾಜ್ಯದ ಸಾಮಾನ್ಯ ಮುಖ್ಯಮಂತ್ರಿ ಕೇಂದ್ರದ, ಅದರಲ್ಲೂ ಪ್ರಭಾವಿ ಖಾತೆ ಗೃಹ ಸಚಿವರಿಗೆ ನಿನ್ನನ್ನ ಬಂಧಿಸ್ತೇನೆ, ಜೈಲಿಗಟ್ಟುತ್ತೇನೆ, ಮೇ 4ನೇ ತಾರೀಕು ಅದೆಂಗೆ ಪಶ್ಚಿಮ ಬಂಗಾಳದಲ್ಲಿ ಇರ್ತೀಯ, ನಾನು ನೋಡ್ತೇನೆ ಅಂತ ಅಭಿಷೇಕ್ ಬ್ಯಾನರ್ಜಿ ಧಮಕಿ ಹಾಕ್ತಾರೆ. ಗೃಹ ಸಚಿವರನ್ನೇ ಅರೆಸ್ಟ್ ಮಾಡೋದಾಗಿ, ಬಂಧಿಸೋದಾಗಿ, FIR ಹಾಕೋದಾಗಿ ಎದುರಿಸ್ತಾರೆ ಅಂದ್ರೆ ಸಾಮಾನ್ಯ ಜನರ ಪಾಡೇನಾಗಿರ್ಬೋದು ಪಶ್ಚಿಮ ಬಂಗಾಳದಲ್ಲಿ ಯೋಚನೆ ಮಾಡಿ. NIA ಬಂದಿದೆ, ಆಕ್ಷನ್ ಆಗ್ತಾ ಇದೆ ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ. ಅದಕ್ಕೆ ಕಾರಣ ಮಮತಾ ಬ್ಯಾನರ್ಜಿಯ ಕಟ್ಟ ಬೆಂಬಲಿಗ ಕಾರ್ಯಕರ್ತನ ಮನೆಯಲ್ಲಿ 100 ಸಜೀವ ಬಾಂಬ್ಗಳು ಪತ್ತೆಯಾಗಿರುವುದು. ಇದು ಈಗ ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ಕುತ್ತಿಗೆಗೆ ಉರುಳಾಗ್ತಾ ಇದೆ. ವರದಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಪ್ರಥಮ ಹಂತದ ಪಶ್ಚಿಮ ಬಂಗಾಳ ಪೋಲಿಂಗ್ ನಲ್ಲಿ 152 ಕ್ಷೇತ್ರಗಳಿಗೆ ಮತದಾನ ಆಗಿತ್ತು. 44,376 ಪೋಲಿಂಗ್ ಬೂತ್ ಗಳನ್ನ ಚುನಾವಣಾ ಆಯೋಗ ಎಸ್ಟಾಬ್ಲಿಷ್ ಮಾಡಿತ್ತು. ಎಲ್ಲ ಬೂತ್ ಗಳಲ್ಲೂ ಶಾಂತಿಯುತ ಮತದಾನ ಆಗಿದೆ. ಈ 44,376 ಪೋಲಿಂಗ್ ಬೂತ್ ಗಳಲ್ಲಿ ಯಾವುದೇ ಒಂದು ಬೂತ್ ಇಂದನೂ ಸಹ ಮನವಿಗಳು ಬಂದಿಲ್ಲ ರೀಪೋಲ್ ಆಗ್ಬೇಕು ಅಂತ. ಅಷ್ಟರ ಮಟ್ಟಿಗೆ ಅಚ್ಚುಕಟ್ಟಾಗಿ ಎಲೆಕ್ಷನ್ ಮಾಡಿ ಮುಗಿಸಿದೆ ಚುನಾವಣಾ ಆಯೋಗ. ಸಹಜವಾಗಿ ಇದು ಮಮತಾ ಬ್ಯಾನರ್ಜಿಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನನ್ನ ಕೈಲಿ ಏನೂ ಮಾಡೋದಕ್ಕಾಗ್ಲಿಲ್ವಲ್ಲ, ಸರ್ಕಾರ ಉಳಿಸಿಕೊಳ್ಬೇಕು ಅಂದ್ರೆ 2ನೇ ಹಂತದ ಚುನಾವಣೆಯಲ್ಲಿ ಗಲಭೆ ಹಿಂಸೆ ಸೃಷ್ಟಿ ಮಾಡ್ಬೇಕು, ಬಾಂಬ್ಗಳನ್ನ ಹಾಕ್ಬೇಕು, ಬಿಜೆಪಿಯ ಮತದಾರರು ಹೊರಗೆ ಬರದಂತೆ ಎದುರಿಸ್ಬೇಕು, ಬೆದರಿಸ್ಬೇಕು. ದಂಗೆ ಸೃಷ್ಟಿ ಮಾಡೋದಕ್ಕೆ ಟಿಎಂಸಿ ಬಾಂಬ್ಗಳನ್ನೇ ತಯಾರು ಮಾಡಿ ಇಟ್ಕೊಂಡಿದೆ ನೋಡಿ. ಅಷ್ಟೇ ಅಲ್ಲ, ಹೆಚ್ಚಿಗೆ ಕೆಮ್ಮಿದ್ರೆ ಕುಮ್ಮೋದಾಗಿ CRPF ಮತ್ತು CASF ತನ್ನ 100 ಮಿಲಿಟರಿ ವಾಹನಗಳನ್ನ ಲೈನ್ಗೆ ನಿಲ್ಲಿಸಿ ಫೋಟೋ ಶೂಟ್ ಮಾಡಿ ಟಿಎಂಸಿಗೆ ಟ್ಯಾಗ್ ಮಾಡಿ ಎಚ್ಚರಿಕೆ ಕೊಟ್ಟಿದೆ, ಬಾಲ ಬಿಚ್ಚಿದ್ರೆ ಕಟ್ ಮಾಡಲಾಗುವುದು ಅಂತ. ಅಮಿತ್ ಶಾ ಅಂತೂ ಬಂಗಾಳದ ಪೊಲೀಸರನ್ನ ಎಷ್ಟರ ಮಟ್ಟಿಗೆ ಟ್ರೋಲ್ ಮಾಡಿದಾರಪ್ಪ ಅಂದ್ರೆ, ಇವರೇನಾ ಬಂಗಾಳದ ಪೊಲೀಸರು, ಇವರನ್ನ ಇಟ್ಕೊಂಡು ಮಮತಾ ಬ್ಯಾನರ್ಜಿ ನಮ್ಮನ್ನ ಎದುರಿಸ್ತಾ ಇದ್ರ, ಇಂಥವ್ರಿಗೆ ಎದುರು ಅವಶ್ಯಕತೆನೇ ಇಲ್ಲ ಅಂತ ಪಶ್ಚಿಮ ಬಂಗಾಳದ ಜನ ತೀರ್ಮಾನಿಸಿದ್ದಾರೆ. ಯಾಕಂದ್ರೆ ಮಮತಾರ ಎಲ್ಲ ಅಕ್ರಮಗಳಿಗೆ ಕೈ ಜೋಡಿಸ್ತಾ ಇದ್ದವರು ಪಶ್ಚಿಮ ಬಂಗಾಳದ ಪೊಲೀಸರು. ಮಮತಾ ಕೈಗೊಂಬೆಯಾಗಿದ್ರು. ತುಂಬಿದ ಸಭೆಯಲ್ಲಿ ಬಂಗಾಳದ ಪೊಲೀಸರನ್ನ ಹಿಂದೆ ಹೋಗು, ಜನರನ್ನ ಮುಂದೆ ಬರಲಿಕ್ಕೆ ಬಿಡು, ನಿಂದೇನ್ ಕೆಲಸ ಅಲ್ಲಿ ಅಂತ ಅಮಿತ್ ಶಾ ಧಮಕಿ ಹಾಕೋ ಮೂಲಕ ದೀದಿಗಿಂತ ನಾವೇ ಪವರ್ಫುಲ್ ಅಂತ ಮತ್ತೆ ಸಾಬೀತು ಮಾಡಿ ತೋರಿಸಿದ್ದಾರೆ. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಅಂತ ಭಯದ ವಾತಾವರಣ ಸೃಷ್ಟಿ ಮಾಡಿದ್ರು ಮಮತಾ ಬ್ಯಾನರ್ಜಿ. ನಾನೇ ಪವರ್ಫುಲ್, ನಮ್ಮ ಪೊಲೀಸರೇ ಪವರ್ಫುಲ್. ಅಮಿತ್ ಶಾ ಮತ್ತು ಮೋದಿ ಎಂಟ್ರಿ ಆದ ನಂತರ ಬಂಗಾಳದ ಜನಕ್ಕೆ ಸ್ಪಷ್ಟವಾಗಿ ಅರಿವಾಗಿದೆ, ದೀದಿಗಿಂತ ಪವರ್ಫುಲ್ ಜನ ಇದ್ದಾರೆ, ಗೂಂಡಾಗರ್ದಿಗೆ ಎದುರು ಅವಶ್ಯಕತೆ ಇಲ್ಲ. ಅಂತಹ ಭಯಮುಕ್ತ ವಾತಾವರಣ ಈಗ ಪಶ್ಚಿಮ ಬಂಗಾಳದಲ್ಲಿ ಸೃಷ್ಟಿಯಾಗಿರೋದು. ಅದರ ಪರಿಣಾಮನೇ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಪಶ್ಚಿಮ ಬಂಗಾಳದಲ್ಲಿ 93% ವೋಟಿಂಗ್ ಆಗಿರೋದು. ಮಮತಾ ಬ್ಯಾನರ್ಜಿಯನ್ನು ಬಿಟ್ರೆ ಬಿಜೆಪಿ ಮೇಲೆ ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿ ಮಾಡೋದು ಅಭಿಷೇಕ್ ಬ್ಯಾನರ್ಜಿ. ಈತ ಕೇಂದ್ರ ಗೃಹ ಸಚಿವರಿಗೆ ಧಮಕಿ ಹಾಕ್ತಾನೆ, ಮೇ 4ನೇ ತಾರೀಕು ಪಶ್ಚಿಮ ಬಂಗಾಳದಲ್ಲಿ ಇರಬೇಡ, ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ. ಈ ಅಭಿಷೇಕ್ ಬ್ಯಾನರ್ಜಿ ಎಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರಿಯಪ್ಪ ಅಂದ್ರೆ, ನೋಡ್ತಾ ಇರಿ, ಬಿಜೆಪಿ ಏನಾದ್ರೂ ವೆಸ್ಟ್ ಬೆಂಗಾಲ್ ಅಲ್ಲಿ ಅಧಿಕಾರಕ್ಕೆ ಬಂದ್ರೆ ಮೊದಲು ಜೈಲಿಗೆ ಹೋಗೋದೇ ಈ ಅಭಿಷೇಕ್ ಬ್ಯಾನರ್ಜಿ. ಈತ ರೆಪ್ರೆಸೆಂಟ್ ಮಾಡುವ ಡೈಮಂಡ್ ಹಾರ್ಬರ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ 6ಕ್ಕೂ ಹೆಚ್ಚು ಅಧಿಕಾರಿಗಳನ್ನ ಚುನಾವಣಾ ಆಯೋಗ ತತ್ಕ್ಷಣಕ್ಕೆ ಜಾರಿಯಾಗುವಂತೆ ಸಸ್ಪೆಂಡ್ ಮಾಡಾಕಿದೆ. ಕಾರಣ, ಈತನಿಗೆ ಚುನಾವಣಾ ಅಕ್ರಮಗಳಲ್ಲಿ ಇವರು ಸಹಕಾರ ಮಾಡ್ತಾ ಇದ್ರು. ಎಷ್ಟು ಅರಾಜಕತೆ ಇದೆ ನೋಡಿ ಪಶ್ಚಿಮ ಬಂಗಾಳದಲ್ಲಿ. 100ಕ್ಕೂ ಹೆಚ್ಚು ಸಜೀವ ಬಾಂಬ್ಗಳು ಟಿಎಂಸಿ ಕಾರ್ಯಕರ್ತನ ಮನೆಯಲ್ಲಿ ಸಿಕ್ಕರು, ಅಲ್ಲಿನ ಪೊಲೀಸರು ಆಕ್ಷನ್ ಮಾಡಿರ್ಲಿಲ್ಲ. ಯಾವಾಗ ಚುನಾವಣಾ ಆಯೋಗ ಚಾಟಿ ಬೀಸ್ತೋ, ಪತ್ರ ಬರೀತೋ, ಎದ್ನೋ ಬಿದ್ನೋ ಅಂತ ಓಡಿ ಹೋಗಿ ಬಾಂಬ್ಗಳನ್ನ ಇಟ್ಕೊಂಡಿದ್ದವನ ಬಂಧನ ಮಾಡಿದ್ದಾರೆ. ಒಟ್ಟು 34 ಜನರ ಮೇಲೆ NIA ಅಂಡರ್ ನಲ್ಲಿ ಕೇಸ್ ಬುಕ್ ಆಗಿದೆ. ಚುನಾವಣಾ ಆಯೋಗ ಎಷ್ಟು ಮುಂದಾಲೋಚನೆಯಿಂದ ಕಾರ್ಯ ಮಾಡ್ತಾ ಇದೆಯಪ್ಪ ಅಂದ್ರೆ, ಸುಮಾರು 1000ಕ್ಕೂ ಹೆಚ್ಚು ಟಿಎಂಸಿಯ ಗೂಂಡಾಗಳನ್ನ ಈ ಮೊದಲೇ ಲಿಸ್ಟ್ ಔಟ್ ಮಾಡಿ ಮೊದಲ ಹಂತದ ಎಲೆಕ್ಷನ್ಗೂ ಮುಂಚೆ ಇವರೆಲ್ಲರನ್ನ ಬಂಧಿಸಿ ಜೈಲಿಗಟ್ಟಿದೆ.
ಇವರೆಲ್ಲ ಹಿಂಸಾತ್ಮಕ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಬಾಂಬ್ ಹಾಕೋದಕ್ಕೆ ರೆಡಿಯಾಗಿದ್ದವರು. ಸ್ನೇಹಿತರೆ, ಸೆಕೆಂಡ್ ಫೇಸ್ ಅಲ್ಲಿ ಹೆಂಗಿದೆ ಅಂದ್ರೆ ವ್ಯವಸ್ಥೆ, ಒಬ್ಬರಿಗಿಂತ ಹೆಚ್ಚು ಇವಿಎಂ ಮಷಿನ್ ಬಳಿ ಯಾರಾದ್ರೂ ಹೋದ್ರೆ ತಕ್ಷಣ ಅಲಾರಾಮ್ ಆಗುತ್ತೆ. ಅದು ಸಿಆರ್ಪಿಎಫ್ ಯೋಧರ ಕಂಟ್ರೋಲ್ ರೂಮ್ ಗೆ ಹೋಗುತ್ತೆ. ತಕ್ಷಣ ಸಿಆರ್ಪಿಎಫ್ ಯೋಧರು ಬರ್ತಾರೆ, ಒದ್ದು ಹೇಳ್ಕೊಂಡು ಹೋಗ್ತಾರೆ. ಮೊದಲೆಲ್ಲ ಏನಾಗ್ತಾ ಇತ್ತು, ಮಮತಾ ಬ್ಯಾನರ್ಜಿಯ ಚೇಲ ಪೊಲೀಸರು ಮತದಾನದ ದಿವಸ ಸೂಕ್ತ ಭದ್ರತೆನೆ ಕೊಡ್ತಾ ಇರ್ಲಿಲ್ಲ, ಹೊರಗೆ ಬರ್ತಾ ಇರ್ಲಿಲ್ಲ, ಠಾಣೆನಲ್ಲೇ ಕೂತ್ ಬಿಡ್ತಾ ಇದ್ರು. ಈ ಕಡೆ ಟಿಎಂಸಿ ಗೂಂಡಾಗಳು ಬೈಕ್ ಗಳಲ್ಲಿ ಬರೋ ಮೂಲಕ ಹಿಂಸೆ ಸೃಷ್ಟಿ ಮಾಡೋ ಮೂಲಕ ಟೈರ್ ಸುಡೋದು, ಬಾಂಬ್ ಹಾಕೋದು, ಒಟ್ಟಾರೆ ಪ್ರತಿಪಕ್ಷದ ಮತದಾರರು ವೋಟ್ ಹಾಕೋದಿಕ್ಕೆ ಹೊರಗೆ ಬರಬಾರ್ದು ಅಂತಹ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ರು. ಇದಕ್ಕೆ ಸಹಕಾರ ಮಾಡ್ತಾ ಇದ್ದಿದ್ದು ಪಶ್ಚಿಮ ಬಂಗಾಳದ ಪೊಲೀಸರು. ಈಗ ಚುನಾವಣಾ ಆಯೋಗ ಏನ್ ಹೇಳಿದೆ ಗೊತ್ತಾ, ಯಾರಾದ್ರೂ ಪೊಲೀಸರು ಠಾಣೆಯೊಳಗೆ ಕೂತಿದ್ರೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಮಾಡಲಾಗುವುದು, ಠಾಣೆಯಿಂದ ಹೊರಗೆ ಬರಬೇಕು, ಬೀದಿಗಳಲ್ಲೂ ಪೊಲೀಸರು ಮತದಾನದ ದಿವಸ ಬೀಟಲ್ಲಿರಬೇಕು. ಇದಕ್ಕೆ ಅಡಿಷನ್ ಎನ್ನುವಂತೆ ಸಿಆರ್ಪಿಎಫ್ ನ 2.5 ಲಕ್ಷ ಸೈನಿಕರಂತೂ ಇದ್ದೇ ಇದ್ದಾರೆ. ಈಗ ಟಿಎಂಸಿ ಗೂಂಡಾಗಳು ಹಿಂಸೆ ಮಾಡೋದ್ರಲ್ಲಿ ಕೆಮ್ಮೋದಕ್ಕೂ ಸಾಧ್ಯ ಇಲ್ಲ. ಸುಮಾರು 5,000ಕ್ಕೂ ಹೆಚ್ಚು ಪೋಲಿಂಗ್ ಬೂತ್ ಗಳಿಗೆ ಟಿಎಂಸಿಗೆ ಏಜೆಂಟ್ ಗಳಾಗೋದಕ್ಕೆ ಕಾರ್ಯಕರ್ತರೇ ಮುಂದೆ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಏನ್ ಗೊತ್ತಾ, ಒಂದು ವೇಳೆ ಆ ಬೂತ್ ಅಲ್ಲಿ ಟಿಎಂಸಿಗೆ ಏನಾದ್ರೂ ಹಿನ್ನಡೆಯಾದ್ರೆ ಟಿಎಂಸಿಯ ಗೂಂಡಾಗಳು ನಮ್ಮನ್ನು ಸುಮ್ನೆ ಬಿಡೋದಿಲ್ಲ. ಯಾಕೆ ಬೇಕು ಉಸಾಬರಿ? ಇಂತಹ ವಾತಾವರಣ ಸೃಷ್ಟಿಯಾಗಿರೋದು ನೋಡಿ ಈಗ ಪಶ್ಚಿಮ ಬಂಗಾಳದಲ್ಲಿ. ಕೋಲ್ಕತ್ತಾದಲ್ಲಿ ಒಟ್ಟು 12 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. 12 ಕಳೆದ ಬಾರಿ ಟಿಎಂಸಿನೇ ಗೆದ್ದಿತ್ತು. ಈ ಬಾರಿ ಖುದ್ದು ಮಮತಾ ಬ್ಯಾನರ್ಜಿನೇ ಭವಾನಿಪುರದಿಂದ ಸೋಲ್ತಾ ಇದ್ದಾರೆ. 12ರಲ್ಲಿ 6 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ ಅಂತ ಒಪಿನಿಯನ್ ಪೋಲ್ಗಳು ಹೇಳ್ತಾ ಇರೋದು. ಅಮಿತ್ ಶಾ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ, ಮೊದಲ ಫೇಸ್ ಎಲೆಕ್ಷನ್ ನಲ್ಲಿ ಯಾವ್ದಾದ್ರು ಹಿಂಸೆ ನೋಡಿದ್ರ ನೀವು? ಅದೇ ರೀತಿ 2ನೇ ಫೇಸ್ ಎಲೆಕ್ಷನ್ ನಲ್ಲೂ ಯಾವುದೇ ಹಿಂಸೆ ಆಗೋದಿಲ್ಲ, ಅದಕ್ಕೆ ಬೇಕಾದ ತಯಾರಿ ಮಾಡಲಾಗಿದೆ. 2.5 ಲಕ್ಷ ಸಿಆರ್ಪಿಎಫ್ ಯೋಧರು ನಿಮ್ಮ ಬೆನ್ನಿಗಿದ್ದಾರೆ, ಭಯ ಬಿಟ್ಟು ಮತದಾನ ಮಾಡಿ ಅಂತ ಪಶ್ಚಿಮ ಬಂಗಾಳದ ಜನರಲ್ಲಿ ಕೇಳ್ಕೊಂಡಿರೋದು. ಇನ್ನೊಂದ್ ಕಡೆ ಕೋಲ್ಕತ್ತಾ ಹೈಕೋರ್ಟ್ ಅಲ್ಲಿ ಮಮತಾ ಬ್ಯಾನರ್ಜಿಗೆ ಹೀನಾಯ ಸೋಲಾಗಿದೆ. ನಿಮ್ಗೆಲ್ಲ ಗೊತ್ತಿದೆ, ಮತದಾನಕ್ಕೆ 48 ಗಂಟೆ ಮುಂಚೆ ದ್ವಿಚಕ್ರ ವಾಹನಗಳ ಮೇಲೆ ಪಿಲಿಯನ್ ರೈಡ್ ಗೆ ಬ್ಯಾನ್ ಹಾಕಿತ್ತು ಚುನಾವಣಾ ಆಯೋಗ. ಇದನ್ನೇ ಇಟ್ಕೊಂಡು ಮಮತಾ ಬ್ಯಾನರ್ಜಿ ಕೋಲ್ಕತ್ತಾ ಹೈಕೋರ್ಟ್ ಹೋಗಿದ್ರು, ದ್ವಿಚಕ್ರ ವಾಹನದಲ್ಲಿ ರ್ಯಾಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಸಿಂಗಲ್ ಬೆಂಚು ಮಮತಾ ದೀದಿ ಪರ ತೀರ್ಪು ಕೊಟ್ಬಿಡ್ತು. ಇದೇನು ತಾನಾಶಾಹಿನ? ಚುನಾವಣಾ ಆಯೋಗ ಮನಸ್ಸಿಗೆ ಬಂದಂತೆ ಈ ರೀತಿ ಕಾನೂನುಗಳನ್ನು ಮಾಡೋದಕ್ಕಾಗೋದಿಲ್ಲ. ಆದ್ರೆ ಇದನ್ನ ಪ್ರಶ್ನೆ ಮಾಡಿ ಮೇಲಕ್ಕೋಯ್ತು ಚುನಾವಣಾ ಆಯೋಗ, 3 ಸದಸ್ಯ ಪೀಠಕ್ಕೆ ಈ ಮಾಮಲ ಹೋಯ್ತು. ಕೋಲ್ಕತ್ತಾ ಹೈಕೋರ್ಟ್ ನ ಡಿವಿಷನ್ ಬೆಂಚ್ ನ 3 ನ್ಯಾಯಾಧೀಶರು, ಹೌದು ಚುನಾವಣಾ ಆಯೋಗ ಬೈಕ್ ಗಳ ರ್ಯಾಲಿಗೆ ನಿರ್ಬಂಧ ಏರಿರೋದು ಸರಿಯಾಗೇ ಇದೆ, ಇದರಲ್ಲಿ ತಪ್ಪೇನೂ ಇಲ್ಲ ಅಂತ ಏಕ ಸದಸ್ಯ ಮಮತಾ ಪರ ಏನು ತೀರ್ಪು ಕೊಟ್ಟಿತ್ತು ಅದನ್ನ ವಾಪಸ್ ಪಡೆದು ಚುನಾವಣಾ ಆಯೋಗದ ತೀರ್ಮಾನವನ್ನು ಎತ್ತಿ ಹಿಡಿತು ಕೋಲ್ಕತ್ತಾ ಹೈಕೋರ್ಟ್. ಮತ್ತೆ ಕಪಾಳಕ್ಕೆ ಬಾರಿಸಿಕೊಂಡು ಮಮತಾ ಬ್ಯಾನರ್ಜಿ ವಾಪಸ್ ಬಂದ್ರು ಹೈಕೋರ್ಟ್ ಇಂದ. ಇದಕ್ಕೆ ಪ್ರೂಫ್ ಸಹ ಕೊಟ್ಟಿತ್ತು ಚುನಾವಣಾ ಆಯೋಗ. ಟಿಎಂಸಿಯ ಗೂಂಡಾಗಳು ಅಭಿಷೇಕ್ ಬ್ಯಾನರ್ಜಿ ಕ್ಷೇತ್ರ ಡೈಮಂಡ್ ಹಾರ್ಬರ್ ನಲ್ಲಿ ಅದು ರಾತ್ರಿ 9:15 ಸುಮಾರಿಗೆ ಸಾಲು ಬೈಕ್ ಗಳಲ್ಲಿ ಬಂದು ಬಿಜೆಪಿಯ ಮತದಾರರಿರ್ತಕ್ಕಂಥ ಏರಿಯಾಗಳಲ್ಲಿ ಧಮಕಿ ಹಾಕ್ತಾ ಇದ್ರು. ಈ ವಿಡಿಯೋಗಳನ್ನ ಚುನಾವಣಾ ಆಯೋಗ ಕೋಲ್ಕತ್ತಾ ಹೈಕೋರ್ಟ್ ಮುಂದೆ ಇಡ್ತು. ಇದನ್ನು ನೋಡಿದ ಚುನಾವಣಾ ಆಯೋಗ, ಹೌದು ನೀವು ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರದಲ್ಲಿ ಯಾವುದೇ ತಪ್ಪಿಲ್ಲ, ಬೈಕ್ ರ್ಯಾಲಿಗೆ ಬ್ಯಾನ್ ಕಂಟಿನ್ಯೂ ಆಗಲಿದೆ ಅಂತ ಚುನಾವಣಾ ಆಯೋಗದ ಪರ ತೀರ್ಪು ಕೊಡ್ತು ಮಮತಾ ಬ್ಯಾನರ್ಜಿ ವಿರುದ್ಧ. ಹಿಂದೂ ಮಹಿಳೆಯರು ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ, ಡೈಮಂಡ್ ಹಾರ್ಬರ್ ನಲ್ಲಿ ನಾವು ಹೊರಗೆ ಬಂದು ಓಟ್ ಹಾಕದಂತೆ ನಮ್ಮ ಮೇಲೆ ಒತ್ತಡ ಹಾಕಲಾಗ್ತಾ ಇದೆ, ಎದುರಿಸಲಾಗ್ತಾ ಇದೆ. ಈ ಎಲ್ಲ ವಿಡಿಯೋಗಳನ್ನ ಚುನಾವಣಾ ಆಯೋಗ ಹೈಕೋರ್ಟ್ ಗೆ ಕೊಟ್ಟಿತ್ತು. ನೋಡ್ತಾ ಇರಿ, 2ನೇ ಫೇಸ್ ಅಲ್ಲೂ ಮಮತಾ ಬ್ಯಾನರ್ಜಿ ತನ್ನದೇ ತಪ್ಪುಗಳಿಂದ ಹೀನಾಯ ಸೋಲ್ ಅನುಭವಿಸ್ತಾರೆ. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.